ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. 15 ಟನ್ ಭತ್ತದ ಚೀಲಗಳನ್ನು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ, ಚಾಲಕನಿಗೆ ತೀವ್ರ ಗಾಯ, 2 ತಾಸಿಗೂ ಹೆಚ್ಚು ಸಮಯ ಟ್ರಾಫಿಕ್ ಜಾಮ್. ಕಾರ್ಟಿಗಿ ರೈಸ್ ಮಿಲ್ ಒಂದಕ್ಕೆ ಮಣ್ಣೂರು ಸೂಗೂರಿನಿಂದ ಸಾಗಿಸುತ್ತಿರುವ 15 ಟನ್ ಭತ್ತದ ಮೂಟೆ ಹೊತ್ತ ಟ್ರ್ಯಾಕ್ಟರ್ ರಾಯಚೂರು ರಸ್ತೆಯಲ್ಲಿ ಬರೋಬ್ಬರಿ ಪಲ್ಟಿ ಹೊಡೆದಿದೆ. ರಾಯಚೂರು ಮುಖ್ಯ ರಸ್ತೆ ಶ್ರೀರಾಮನಗರ ಮಾರ್ಗವಾಗಿ ಕಾರ್ಟಿಗಿ ರೈಸ್ ಮಿಲ್ ಒಂದಕ್ಕೆ ತಲುಪಬೇಕಾದ ಭತ್ತದ ಮೂಟೆಗಳು ಹೊತ್ತ ಟ್ರ್ಯಾಕ್ಟರ್ ಚಲಿಸುತ್ತಿರುವಾಗ ಟ್ರ್ಯಾಕ್ಟರ್ ಟ್ರ್ಯಾಲಿಯ ಆಯ ತಪ್ಪಿದ ಕಾರಣ ಚಾಲಕನಿಗೆ ಸಮತೋಲನದ ನಿಯಂತ್ರಣ ತಪ್ಪಿ ರಸ್ತೆಯ ಮಧ್ಯಭಾಗದಲ್ಲಿ ಭತ್ತದ ಚೀಲಗಳು ಬಿದ್ದು ಹರಡಿದವು. ಅದೃಷ್ಟವಶಾತ್ ರಸ್ತೆಯ ಮೇಲೆ ಯಾವುದೇ ವಾಹನಗಳ ಸಂಚಾರ ಬಾರದೇ ಇರುವುದರಿಂದ ಬೃಹತ್ ಪ್ರಮಾಣದ ಅನಾಹುತಕ್ಕೀಡಾಗುವ ಕ್ಷಣ ತಪ್ಪಿದೆ. ಘಟನೆ ನಡೆದು 2 ತಾಸು ಹೆಚ್ಚಿನ ಸಮಯ ಕಳೆದರೂ ಮರಳಿ ಹತ್ತಿರ ಇರುವ ಟೋಲ್ ಕೇಂದ್ರದ ಸಿಬ್ಬಂದಿ ಹಾಗೂ ವೈದ್ಯಕೀಯ ನೆರವು ನೀಡುವ ವಾಹನ ಬಾರದೇ ಇರುವುದು ಆಸಕ್ತಿ ತೋರದ ಸಂದರ್ಭ ಕಂಡುಬಂದಿತ್ತು. ಟ್ರ್ಯಾಕ್ಟರ್ ಚಾಲಕ ವಿಶ್ವನಾಥ್ 32 ವಯಸ್ಸು, ಮುಖ ಹಾಗೂ ಕೈಗಳಿಗೆ ಮತ್ತು ಬೆನ್ನಿಗೆ ತೀವ್ರ ಗಾಯಗಳಾಗಿವೆ. ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಡ್ರೈವರ್ ಸಾಬ್ ಆರಾಮದಿಲ್ಲೋ? ಯಾರಿಗೇನಾಗಿಲ್ಲ, ಆರಾಮದಿಲ್ಲಪ್ಪ? ಯಾರಿಗೇನಾಗಿಲ್ಲ. ಆರಾಮದಿಲ್ಲ? ಎಲ್ಲಿಗೆ ಹೊಂಟಿತ್ತು? ಕಾಟಿಗೆ ಹೋಗ್ಬೇಕು. ಎಲ್ಲಿಂದ? ಇದ್ರಲ್ಲಿದ್ದ ಬಂದಿ. ಯಾವ್ದು ಬಂದು? ಮಣ್ಣೂರು ಸೂಗರ್. ಮಣ್ಣೂರು ಸೂಗರ್. ಏನು ನಿನ್ನ ಹೆಸರು? ವಿಶ್ವನಾಥ್. ಎಷ್ಟಿತ್ತು? ಎಷ್ಟು ಕ್ವಿಂಟಲ್ ಇದ್ವು? ಅದು 15 ಟನ್. 15 ಟನ್ನ. ಟ್ರ್ಯಾಕ್ಟರ್ ಕೆಪಾಸಿಟಿ ಎಷ್ಟು? ಎಷ್ಟು ನಿನ್ನ ಹೆಸರು ಏನಂದಿಲ್ಲ? ವಿಶ್ವನಾಥ್. ವಿಶ್ವನಾಥ್. ಮಣ್ಣೂರು ಸೂಗರಾ? ರೈತರ ಭಯನ ಮಿಲ್ಲು ನೀವು? ರೈತರು. ಯಾವ್ದು ಕೊಟ್ಟಿತ್ತು? ಏ ಅಬ್ಬೆ, ನಿಮ್ಮ ಮೊದಲು ಆಸ್ಪತ್ರೆಗೆ ಹೋಗೋ, ನಿಮ್ಮವ್ರಿಗೆ ಫೋನ್ ಮಾಡು. ಟೋಲಿಗೆ ಮಾಡ್ರ? ಹಾಂ ಮಾಡ್ರಿ, ಒಳ್ಳೇದು. ಆ ಟೋಲ್ನ ರೊಕ್ಕ ವಸೂಲು ಮಾಡ್ತಾರ, ಬಂದು ಕ್ಲಿಯರ್ ಮಾಡಲ್ಲ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.